ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ, ಕನಿಷ್ಠ ಸೌಜನ್ಯಕ್ಕೂ ಕೂಡ ಯಡಿಯೂರಪ್ಪನವರ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಆ ಮೀಟಿಂಗ್ಗಳಲ್ಲಿ ಉಪಮುಖ್ಯಮಂತ್ರಿ ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿಲ್ಲ. ಇದು ಕೊಡಬೇಕಾದ್ರೆ DLFನವ್ರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕನಿಷ್ಠ ಸೌಜನ್ಯಕಾರ ಉಪಮುಖ್ಯಮಂತ್ರಿ ನಾವು ಕೂಡಿಸ್ಕೊಂಡಿಲ್ಲ. ಅವರು ಅದಾದ ನಂತರ ಪಾಪ ನಾವೆಲ್ಲ ಜೊತೆಲಿದ್ದು ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಖ್ಯಮಂತ್ರಿ ಆದಾಗ DLF ವಿಚಾರ ಬಂತು. DLF ಅಲ್ಲಿ ಅದೆಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತ ವಿಜೇಂದ್ರ ಅವ್ರು ಹೇಳ್ಬೇಕು. ಅದಕ್ಕೆ ವಾಪಸ್ ಕೊಡಬೇಕಾದ್ರೆ ಅವ್ರಿಗೆ ಹಣನ DLFನವ್ರಿಗೆ 400 ಕೋಟಿ ಹಣ ಸರ್ಕಾರದಲ್ಲಿ ಅವರು ಸಂದಾಯ ಮಾಡಿದಂಥ ಹಣನ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತಕ್ಕಂಥದ್ದನ್ನ ಅವ್ರು ಹೇಳ್ಬೇಕು. ಯಾರು ಯಡಿಯೂರಪ್ಪನವ್ರು ಹೇಳ್ಬೇಕು. ಆಮೇಲೆ ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಮೇಲೆ ಬಹಳ ಪ್ರೀತಿ, ಮೊದಲಿಂದನೂ ಪ್ರೀತಿ ಅವ್ರಿಗೆ. ಏನೋ ಒಂದ್ಸರಿ ಏನೋ ಇದ್ರ ಮೇಲೆ ಬಂದ್ರು, ಗಾಡಿ ಮೇಲೆ ಬಂದಿದ್ರು, ರೈತ ಶಾಲು ಹೊತ್ಕೊಂಡು ಅದನ್ನು ಬಡ್ಜೆಟ್ನ ಮಂಡನೆ ಮಾಡೋಕ್ಕೆ ನಾನು ರೈತ ಪರ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಅದು ಎತ್ತಿನ ಗಾಡಿಲಿ ಬಂದ್ರು ಯಡಿಯೂರಪ್ಪನವ್ರನ್ನ ಕುಂಡಿಸ್ಕೊಂಡು ಆ ಗಾಡಿ ಹೊಡಿಯೋಕ್ಕೂ ಬರಲ್ಲ ಸರಿಯಾಗಿ, ಅವ್ನ ಮುಂದೆ ಏನೋ ಓಡಿಗಿಡೋಗ್ಬಿಡ್ತದೆ ಅಂತ ಪೊಲೀಸ್ನವ್ರೆಲ್ಲ ಸುತ್ತ ಕಾವಲು ಕಟ್ಕೊಂಡು ಕರ್ಕೊಂಬಂದ್ರು ವಿಧಾನಸೌಧಕ್ಕೆ. ಹಸಿರು ಶಾಲು ಹಾಕೊಂಡು ಪ್ರಮಾಣ ವಚನನೂ ಹಸಿರು ಶಾಲು, ರೈತರಿಗೆ ಸಪ್ರೇಟ್ ಬಡ್ಜೆಟ್. ಸನ್ಮಾನ್ಯ ಯಡಿಯೂರಪ್ಪನವರೇ, DLFಗೆ ವಾಪಸ್ ಕೊಟ್ರಲ್ಲ ನೀವು, ಅವತ್ತು ಬಿಡದಿ ಟೌನ್ಶಿಪ್ ಮತ್ತೆ ಜಾಗತಿಕ ಟೆಂಡರ್ನ ಯಾಕೆ ಕರೆದ್ರಿ ನೀವು? ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಜಾಗತಿಕ ಟೆಂಡರ್ನ ಯಾತಕ್ಕೋಸ್ಕರ ಕರೆದ್ರಿ? ದಯಮಾಡಿ ನೀವು ಸಾರ್ವಜನಿಕವಾಗಿ ಇದನ್ನ ಸ್ಪಷ್ಟಪಡಿಸಬೇಕು. ನಿಮ್ಮ ಪಶ್ಚಾತ್ತಾಪ ಯಾತ್ರೆ ಶುರು ಆಗೋದಕ್ಕಿಂತ ಮುಂಚೆ ತಾವು ಸ್ಪಷ್ಟೀಕರಣವನ್ನ ಕೊಡಬೇಕು ಈ ವಿಚಾರವಾಗಿ. ಪಶ್ಚಾತ್ತಾಪ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಪಾಪ ಅಶೋಕನಿಗೆ ಮತ್ತೆ ಇವ್ರಿಗೆ ವಿಜೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀರಾ ನೀವು, ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕಣ್ಣ ನೋಡಿದ್ರಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟವ್ರು ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ದ್ಬಿಟ್ಟವ್ರೆ, ಎಲ್ಲ ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತರ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನು ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿನ ತಗೊಂಡ್ಬಂದು BJP ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂಥ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರಾ. ನಿಮ್ಮ ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ. ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಬೇಕು. ನಮ್ಮ ಇವ್ರು ಹೇಳಿದ್ರು ಒಂದ್ಸರಿ, ನಮ್ಮ ನಂಜುಂಡಸ್ವಾಮಿ ಅವ್ರ ಮಗಳು ಮೊನ್ನೆ ಆ ಬಿಡದಿನಲ್ಲಿ ಒಂದು ಆ ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳಿದ್ರು, ರಾಜಕಾರಣಿಗಳಿಗೆ ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಯಾರಿಗೆ ಹೇಳಿದ್ ಗೊತ್ತಾ ಮಾತನ್ನ? ಯಾರು ಪಾದಯಾತ್ರೆ ಮಾಡಕ್ ಹೊಂಟವ್ರಲ್ಲ ಅವ್ರಿಗೆ, ಯಾರಲ್ಲ ಹೋಗಿ ಧರಣಿ ಕೂತಿದ್ರಲ್ಲ, ಆ ರೈತರ ಜೊತೆ ಹೋಗಿ ಧರಣಿ ಕೂತಿದ್ರಲ್ಲ ಅವ್ರಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡ್ಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ, ರೈತರ ಪರ ಅನ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವ್ರು ಟೀಕೆ ಮಾಡಿದ್ದಾರೆ. ಆದರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳವ್ರೆ, ಯಡಿಯೂರಪ್ಪನವ್ರಿಗೂ ಹೇಳವ್ರೆ. ಯಡಿಯೂರಪ್ಪನವರು ಆಮೇಲೆ 2ನೇ ಬಾರಿ ಜಾಗತಿಕ ಟೆಂಡರ್ ಕರೀತಾರೆ. ಆಮೇಲೆ ಅವ್ರದ್ದು ಖೋ ಖೋ ಆಟ ಶುರು ಆಯ್ತದೆ. ಯಡಿಯೂರಪ್ಪನವ್ರು ಆದ್ಮೇಲೆ ಕೊಕ್ ಅಂತಾರೆ ಬಂದು ಸದಾನಂದ ಗೌಡರು. ಯಡಿಯೂರಪ್ಪನವ್ರು ಹೋದ್ರ ಕೆಳಗೆ ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡರು ಮಾತಿದ್ದು. ಸದಾನಂದ ಗೌಡರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತಂದ್ರು. ಸದಾನಂದ ಗೌಡರು ಆದ್ಮೇಲೆ ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು ಅವ್ರಿಗೆ. ಅವ್ರು ಹೋದ್ರು, ಜಗದೀಶ್ ಶೆಟ್ಟರು ಬಂದ್ರು. ಜಗದೀಶ್ ಶೆಟ್ಟರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನ ಕೂಡ ನಿಮಗೆ ಕೊಡ್ತಕ್ಕಂಥದ್ದು.